ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 4 ಟೆಸ್ಟ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ ಮತ್ತೆ ಮೊನ್ನೆ ಏನಪ್ಪ ನಿಮಗೆ ಮತ್ತೇನಾದ್ರು ಡೀಟೇಲ್ಸ್ ಬೇಕಿದ್ರೆ ಅದ್ರ ಬಗ್ಗೆನೂ ಮೆಸೇಜ್ ಮಾಡಿದರೆ ಅವುಗಳನ್ನೆಲ್ಲ ಕ್ಲಾಸ್ ಮಾಡ್ತಾಯಿದ್ದೀನಿ. ಸೊ ಇಂಗ್ಲೀಷ್ ಸರ್ ಇನ್ನೂ ಜಾಸ್ತಿ ಕ್ಲಾಸ್ ಮಾಡ್ತಿದ್ದು ಭಾಳಷ್ಟು ಜನ ಕ್ವಶನ್ ಮಾಡಿ ಫೋನ್ ಮಾಡಿ ಮೆಸೇಜ್ ಭಾಳ ಮಾಡತ್ತೀರಿ. ಸೊ ಅದಕ್ಕೋಸ್ಕರ ಟೈಮ್ ಮಾಡಿಕೊಂಡು ಇವತ್ತು 5ನೇ ಟೆಸ್ಟನ್ನು ಮಾಡ್ತಾಯಿದ್ದೀನಿ. ಓಕೆ, ಆದಷ್ಟು ಯಾರಿನ್ನೂ ಕಂಪ್ಲೀಟಾಗಿ 1ನೇ ವಿಡಿಯೋದಿಂದ ಯಾರು ಎಂಡ್ವರೆಗೂ ನೋಡಿಲ್ಲಲ್ಲ, ನೋಡ್ಕೊಂಡು ಹೋಗ್ರಿ. ಇನ್ನೂ ಟೈಮ್ ಅದ. ಇವತ್ತಿಂದ ನೀವು ನೋಡಿದ್ರೂ ನಿಮಗೆ 100% ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಡನ್. ಈಗಾಗಲೇ 4 ಟೆಸ್ಟ್ ಮಾಡಿದ್ದೀವಿ. ಇವತ್ತು 5ನೇ ಟೆಸ್ಟನ್ನು ನೋಡ್ಕೊಂಡು ಹೋಗೋಣ. ಯಾವ ರೀತಿ ಅದಾವ ಕ್ವಶನ್ಸನ್ನು ನೋಡ್ತಾ ಹೋಗೋಣ, ವಿತ್ ಆನ್ಸರನ್ನು ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಇನ್ಮೇಲೆ ಕ್ವಶನನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿರಿ, ಟೆಸ್ಟ್ 5. ಓಕೆ, ಡನ್. ಫಸ್ಟ್ ಕ್ವಶನ್ ನೋಡೋಣ್ರಿ. ಒಂದು ಪ್ಯಾರಾಗ್ರಾಫ್ ಕೊಟ್ಟಾರ. ಪ್ಯಾಸೇಜ್ ಕೇರ್ಫುಲಿ ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್. ಒಂದು ಪ್ಯಾಸೇಜ್ ಅದ, ಆ ಪ್ಯಾಸೇಜ್ ಓದ್ಕೊಂಡು 3 ಕ್ವಶನ್ಗಳದಾವ. 1ರಿಂದ 3ನೇ ಕ್ವಶನ್ವರೆಗೂ ನೀವು ಆನ್ಸರ್ ಮಾಡಿರಿ ಅಂತಾಳೆ. ಏನು ಕೇರ, ವಾಟ್ ಈಸ್ ದ ಏಮ್ ಆಫ್ ಎಜುಕೇಷನ್? ದ ಏಮ್ ಆಫ್ ಎಜುಕೇಷನ್ ಫಸ್ಟ್ ಲೈನ್ ಅದ ನೋಡ್ರಿ. ದ ಏಮ್ ಆಫ್ ಎಜುಕೇಷನ್ ಈಸ್ ಅಂತದಲ್ಲ. ಸೊ ಅವುಗಳನ್ನ ನೋಡಿಕೊಂಡು ನೀವು ಆನ್ಸರನ್ನು ಮಾಡ್ಬೇಕು. ಒಂದು ವರ್ಡನ್ನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಅದನ್ನು ನೋಡಿಕೊಂಡು ಎಲ್ಲಿ ಅದಪ್ಪ ಈ ಪ್ಯಾಸೇಜಲ್ಲಿ ಅಂತ ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಏನೇನು ಕೊಟ್ಟಾರ ನೋಡಿರಿ. ಮೆಂಟಲ್ ಡೆವಲಪ್ಮೆಂಟ್, ಹೌದು, ಎಜುಕೇಷನ್ ಬಗ್ಗೆ ನಾವು ಮೆಂಟಲ್ ಡೆವಲಪ್ಮೆಂಟ್ ಮಾಡ್ಬೋದು, ಹೌದಾ. ದೆನ್ ಮಾರಲ್, ನಮ್ಮ ಮಾರಲ್ ಡೆವಲಪ್ಮೆಂಟು ಆಗುತ್ತೆ. ಅದೇ ರೀತಿ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟು ಆಗುತ್ತೆ. ಅಂದರೆ ಟೋಟಲ್ ಆಗಿ 3 ನಮಗೆ ಡೆವಲಪ್ಮೆಂಟ್ ಆಗುತ್ತೆ ಅದರಿಂದ, ಎಜುಕೇಷನ್ನಿಂದ. ಓಕೆ, ಇದರಿಂದ ನಮಗೇನಾಗುತ್ತೆ ಆನ್ಸರು ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಓಕೆ, ಡನ್. ಕ್ವಶನ್ ನಂಬರ್ 2 ಅನ್ನು ನೋಡೋಣ. ಅದೇ ಪ್ಯಾಸೇಜ್ ಅದ. 2ನೇ ಕ್ವಶನ್, ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಫಾರ್ಮ್ ಆ್ಯಂಡ್ ಎಜುಕೇಷನ್ ಮ್ಯಾನ್? ಎಜುಕೇಷನ್ ಮ್ಯಾನ್ದು ಎಕ್ಸ್ಪೆಕ್ಟೆಡ್ ಮ್ಯಾನ್ ಅಂತೇಳಿ ಏನು ಅಂತ ಕೇಳ್ಯಾರ ಫಾರ್ಮ್. ಓಕೆ, ಅದ್ರ ಬಗ್ಗೆ ಏನಾಗುತ್ತೆ ರೀ, ಟು ರೆಸ್ಪೆಕ್ಟ್ ಹಿಮ್ಸೆಲ್ಫ್ ಆ್ಯಂಡ್ ಅದರ್ಸ್. ಏನಾಗುತ್ತೆ ರೀ, ಒಬ್ಬ ವ್ಯಕ್ತಿ ಎಜುಕೇಟೆಡ್ ಆದಂದ್ರೆ ಅದರಿಂದ ಏನಾಗುತ್ತೆ, ರೆಸ್ಪೆಕ್ಟ್ ಹಿಮ್ಸೆಲ್ಫ್, ಅವನಿಗೆ ರೆಸ್ಪೆಕ್ಟ್ ಆಗುತ್ತೆ. ಇನ್ನೊಬ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡುವುದಂಥದ್ದು ನಿಮಗೆ ಗೊತ್ತಾಗುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, 3rd ಕ್ವಶನನ್ನು ನೋಡಿರಿ. ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಸ್ಟೂಡೆಂಟ್ ಹೂ ಲೀವ್ಸ್ ದ ಕಾಲೇಜ್? ಕಾಲೇಜನ್ನು ಯಾರು ಮುಗಿತತ್ತಲ್ಲ, ಬಿಟ್ಟು ಹೋಗ್ತಾರಲ್ಲ, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸ್ಟೂಡೆಂಟಿಂದ ಅಂತ ಒಂದು ಕ್ವಶನ್. ಪ್ಯಾಸೇಜಲ್ಲಿ ಅದನ್ನು ಓದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಏನಾಗುತ್ತಪ್ಪ, ಟು ಟೇಕ್ ದ ಬರ್ಡನ್ ಅಂದ್ರೆ ಅವ್ರು ಯಾಕೆ ಹೊಂಟಾರಪ್ಪ ಅಂತಂದ್ರೆ ಬರ್ಡನ್ ಭಾಳ ಆಗತ್ತತಿ ಅಂಥೇಳಿ ಹೋಗ್ತಿರಬಹುದು ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ರೀತಿ ನಾವು ವಿಚಾರ ಮಾಡ್ಬೋದು. ಅವ್ರಿಗೆ ಏನಪ್ಪ ಬರ್ಡನ್ ಅಂದ್ರೆ ತ್ರಾಸು, ತೊಂದರೆಗಳು ಭಾಳ ಆಗ್ತಾವೆ, ಅದಕ್ಕೆ ಹೋಗ್ತಿರಬಹುದು ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಡನ್. ನೆಕ್ಸ್ಟು ಸಿನೋನಮಿ ಆಫ್ ಇಂಡಿಪೆಂಡೆಂಟ್ ಅಂತ ಕೇಳ್ಯಾರ. ಇದ್ರ ಅರ್ಥ ಫಸ್ಟ್ ಗೊತ್ತಿರಬೇಕು. ಇದ್ರ ಅರ್ಥ ಏನು ಹೇಳ್ರಿ, ಅಚಾತುರ್ಯ ಅಂತೀವ್ರಿ. ಏನು ರೀ, ಅಚಾತುರ್ಯ. ಓಕೆ, ಅಚಾತುರ್ಯ ಇದ್ರದ್ದು ಏನಪ್ಪ ಅಂತವ್ರು ಕೇಳ್ಯಾರ. ಏನಾಗತ್ತೆ ರೀ, ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್ ಆಗುತ್ತೆ. ಅಂದ್ರೆ ಸಿನೋನಮಿ ಅಂತಂದ್ರೆ ಏನು ರೀ, ಸಮಾನಾರ್ಥಕ ಪದ ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಏನಾಗತ್ತೆ ರೀ, ಇಂಟರ್ನ್ಯಾಷನಲ್ ಅಂತೀವಿ ನಾವು. ಓಕೆ, ಡನ್. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ನ್ಯೂ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಡ್ಯಾಶ್ ಇಂಡಿಯಾ. ಏನು ಬರುತ್ತೆ ರೀ, ಇದ್ರ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲೇನು ಬರಂಗಿಲ್ಲ. ಯಾಕೆ ಹೇಳ್ರಿ ಬರಂಗಿಲ್ಲ? ಯಾಕೆ ಹೇಳಿ, ನೋ ಆರ್ಟಿಕಲ್, ನೋ ಆರ್ಟಿಕಲ್. ಇಲ್ಲಿ ಏನೂ ಬರಂಗಿಲ್ಲ. ನ್ಯೂ ಡೆಲ್ಲಿ ಈಸ್ ಕರೆಕ್ಟ್ ಆಯ್ತದು, ಇಲ್ಲೇನೂ ಬರಂಗೇ ಇಲ್ಲದು. ನ್ಯೂ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಮಧ್ಯದಲ್ಲಿ ಯಾವುದೇ ಆರ್ಟಿಕಲ್ಸು ಬರೋದೇ ಇಲ್ಲ. ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಂತೇಳಿ ಕೊಟ್ಟಾರೆ. ಅಂದರೆ ದಿಸ್ ಇಸ್ ಏನು ರೀ, ಕರೆಕ್ಟ್ ಅದ. ಅಂದರೆ ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್, ಯಾವುದೇ ಆರ್ಟಿಕಲ್ ಬರಂಗಿಲ್ಲ. ಓಕೆ, ಡನ್. ಓಕೆ, ನೆಕ್ಸ್ಟು 6th ಕ್ವಶನನ್ನು ನೋಡೋಣ್ರಿ. ಎನಟೋಮಿ ಅಂತಂದರೆ ಏನು, ವಿರುದ್ಧ ಪದ ಅಂತೀವಿ ನಾವು. ಓಕೆ, ವಿರುದ್ಧ ಪದ ಎದ್ರದ್ದು ಇನ್ಸೈಡ್. ಇದ್ರದ್ದು ಏನು ಅರ್ಥ ರೀ, ಪ್ರೇರೇಪಿಸು ಅಂತೀವಿ ನಾವು. ಏನಂತೀವಿ ರೀ, ಪ್ರೇರೇಪಿಸು. ಉತ್ತೇಜಿಸು ಅಂತೀರಲ್ಲ ಅದರದ್ದು. ಏನಾಗುತ್ತೆ ರೀ ಆನ್ಸರು, ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಸಪ್ರೆಸ್, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, 6th ಕ್ವಶನ್ ಆಯಿತು. 7th ಕ್ವಶನ್ ಏನದ ರೀ, ಫಿಲ್ ಇನ್ ದ ಬ್ಲ್ಯಾಂಕ್ ಅದ. ದ ಲೇಡಿ ಡ್ಯಾಶ್ ಟು ಬಿ ಅ ಕ್ಲೋಸ್ ರಿಲೇಟಿವ್ ಆಫ್ ಅವರ್ಸ್. ಒಬ್ಬರು ಲೇಡಿ ಅದಾರ, ಮಹಿಳೆ, ಅವರು ಡ್ಯಾಶ್ ಅಂದರೆ ಅಲ್ಲಿ ಯಾವ ಪದವನ್ನು ಹಾಕ್ತೀರಿ ಅಂತ ಕೇಳ.
ಏನಾಗ್ತೀರಿ ಟು ಲೇಡಿ ಟರ್ನ್ ಔಟ್ ಟು ಬಿ ಅಂದ್ರೆ ಅವರು ನಮಗೆ ಏನಾಗ್ಯಾರಿ ಹೆಂಗೆ ಟರ್ನ್ ಆಗ್ಯಾರ ಅಂದ್ರೆ ಕ್ಲೋಸ್ ರಿಲೇಟಿವ್ ಆಗಿ ಟರ್ನ್ ಆಗ್ಯಾರ. ಒಬ್ಬರು ಯಾರೋ ಒಬ್ಬರು ವ್ಯಕ್ತಿ ಪರಿಚಯ ಆಗ್ಯಾರ, ಅವ್ರು ನಮ್ಗೆ ಹೆಂಗೆ ಆಗ್ಯಾರ ಟರ್ನ್ ಔಟ್ ಟು ದ ಕ್ಲೋಸ್ ರಿಲೇಟಿವ್, ನಮ್ಮ ರಿಲೇಟಿವ್ ಥರ ಕ್ಲೋಸ್ ಆಗ್ಯಾರ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, 8th ಕ್ವಶನು ಮತ್ತು 9th ಕ್ವಶನು ಇದ್ರ ಮೇಲೆ ಅದ. ಏನು ಡೈರೆಕ್ಷನ್ ಕೊಟ್ಟಾರೆ, ಏನು 8 ಮತ್ತು 9. ದಿಸ್ ಇಸ್ ಸೆಕ್ಷನ್ ಅ ನಂಬರ್ ಆಫ್ ಸೆಂಟೆನ್ಸ್ ಆರ್ ಗಿವನ್ ಆ್ಯಂಡ್ ಫೈಂಡ್ ಔಟ್ ದ ಎರರ್ ಅಂತ ಅಂತಾರೆ. ಎರರ್ ಏನದ ಅಂತೇಳಿ ಕಂಡಿಡಿ ಅಂತ. ಎರರ್ ಏನಿರ್ಬೋದು? ಪೊಲೀಸ್ ಆರ್ ನಾಟ್ ಒಂದೇದು ಅಲೌಡ್ ಟು ಎಂಟರ್ ಇನ್ ಟು ದ ಯೂನಿವರ್ಸಿಟಿ ಕ್ಯಾಂಪಸ್. ಇಲ್ಲಿ ಯಾವುದು ಎರರ್ ಅದ ಅಂತ ಕೇಳಿ. ಓಕೆ, ಏನದ ರೀ? ಇಂಟು ಯೂನಿವರ್ಸಿಟಿ ಕ್ಯಾಂಪಸ್, ಇಂಟು ದ ಕ್ಯಾಂಪಸ್ ಅಂತಾರಲ್ಲ, ಅಲ್ಲಿ ಬರಂಗಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಸಿ ನಮ್ಮದು ಎರರ್ ಅದ. ದಿಸ್ ನ್ಯೂಸ್ ವೇರ್ 9ನೇ ಕ್ವಶನ್ ನೋಡ್ರಿ, ಇಲ್ಲೇ ಕೊಟ್ಟಿದ್ದೀನಿ 9ನೇದು. ದಿಸ್ ನ್ಯೂಸ್ ವೇರ್ ಬ್ರಾಡ್ಕಾಸ್ಟೆಡ್ ಫ್ರಮ್ ಆಲ್ ಇಂಡಿಯಾ ರೇಡಿಯೋ ಎಸ್ಟರ್ಡೇ ಅಂತ ಐತಿ. ಇದ್ರೊಳಗೆ ಎರರ್ ಏನೈತಿ ಅಂತ ಕಂಡಿದೆ. ಏನದ ರೀ ಎರರು? ವೇರ್ ಬ್ರಾಡ್ಕಾಸ್ಟ್ ಐತಲ್ಲ, ವೇರ್ ಬ್ರಾಡ್ಕಾಸ್ಟೆಡ್ ಇದು ಬರಂಗಿಲ್ಲ. ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡ್ಯಾರ ಅವರು, ವೇರ್ ಅಂತೇಳಿ ಯೂಸ್ ಮಾಡ್ಯಾರ ಅವರು. ವೇರ್ ಬ್ರಾಡ್ಕಾಸ್ಟೆಡ್ ಫ್ರಮ್ ಆಲ್ ರೇಡಿಯೋ ಅಂತ ಕೊಟ್ಟಾರ. 9ನೇದು ಯಾವ್ದು ಬರತ್ರಿ? ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. 10ನೇ ಕ್ವಶನನ್ನು ನೋಡೋಣ್ರಿ, ಏನದ ಅಂತೇಳಿ. ಹೀ ಈಸ್ ಡ್ಯಾಶ್ ದೆನ್ ಹೀಸ್ ಸಿಸ್ಟರ್. ಅಂದರೆ ಹೀ ಈಸ್ ಎಲ್ಡರ್, ಓಲ್ಡರ್, ಓಲ್ಡೆಸ್ಟ್, ಎಲ್ಡರ್ಸ್ಟ್ ಹಿಂಗೆ ಕೊಟ್ಟಾರ. ಏನು ಬರಬಹುದು ಅಂತ ಅವ್ರು ಕೇಳ್ಯಾರ. ಏನು ಬರ್ತೈತೆ ರೀ? ಓಲ್ಡರ್ ದ್ಯಾನ್. ಹೀ ಈಸ್ ಓಲ್ಡರ್ ದೆನ್ ಹಿ ಸಿಸ್ಟರ್ ಅಂದ್ರೆ ಅವನ ತಂಗಿ ಅಥವಾ ಅಕ್ಕನಿಗಿಂತ ಓಲ್ಡರ್ ಅಂದ್ರೆ ಹಳೆಯ, ಅಂದ್ರೆ ಹಿಂದಿನವ, ಅಂದ್ರೆ ಅವನಿಗಿಂತ ಮುಂಚೆ, ಅವರಿಗಿಂತ ಮುಂಚೆ ಅದಾನ, ಹುಟ್ಟಿದಾನ ಅಂಥೇಳಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, 11th ಕ್ವಶನನ್ನು ನೋಡ್ರಿ. ದೇ ಡ್ಯಾಶ್ ದೇರ್ ಪ್ರಾಜೆಕ್ಟ್ ಜಸ್ಟ್ ನೌ. ದೇ ಕಂಪ್ಲೀಟೆಡ್, ದೇ ಕಂಪ್ಲೀಟ್ಸ್, ಹ್ಯಾವ್ ಕಂಪ್ಲೀಟೆಡ್, ಈಸ್ ಕಂಪ್ಲೀಟಿಂಗ್ ಅಂತ ಕೊಟ್ಟಾರ. ಯಾವ್ದು ಬರುತ್ತೆ ರೀ? ಹ್ಯಾವ್ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್. ದೇ ಹ್ಯಾವ್, ದೇ ಅಂದ್ರೆ ಅವರು. ಹೀ ಹ್ಯಾಸ್, ಒಬ್ಬರೇ ಇದ್ರೆ ಹ್ಯಾಸ್. ದೇ ಅಂದ್ರೆ ಒಂದು ಗುಂಪು. ಅವರು ಈ ಪ್ರಾಜೆಕ್ಟನ್ನು ಈಗಲೇ ಮುಗಿಸಿದ್ರು. ಹ್ಯಾವ್ ಗೊತ್ತಾಗತ್ತಲ್ಲ. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ದೆನ್ 12 ಮತ್ತು 13ರ ಕ್ವಶನ್ ಏನು ಕೊಟ್ಟಾರ? ಐಟಮ್ಸ್ ಹ್ಯಾವ್ ದ ಸೆಂಟೆನ್ಸ್ ವಿತ್ ದ ಗ್ರೂಪ್ ಆಫ್ underlined word which formed items passage. You have to choose correct option, meaning underline. Okay, done. ಈಗ ಒಂದು ಮೇಲ್ಗಡೆ ಒಂದು ಸೆಂಟೆನ್ಸ್ ಕೊಟ್ಟಾರ. ಏನು ಕೊಟ್ಟಾರ? 12 ಟು ಬಿ ಅಂಡರ್ ದ ವೆದರ್. ಟು ಬಿ ಅಂಡರ್ ದ ವೆದರ್ ಇದಕ್ಕೊಂದು ಏನು ಬರುತ್ತೆ ಅಂತ ಕೇಳ್ಯಾರ. ಅಂದ್ರೆ ಅಲ್ಲಿ ವರ್ಲ್ಡನ್ನು ಯಾವ್ದು ಅಂಡರ್ಲೈನ್ ಮಾಡ್ಯಾರ ನೋಡೋಣ ತಡ್ರಿ. ವರ್ಲ್ಡ್ ಮೀನ್ಸ್ ಇದೊಂದು ಸೆಂಟೆನ್ಸು, ಇದಕ್ಕೊಂದು ವರ್ಲ್ಡನ್ನು ನೀವು ಸೆಲೆಕ್ಟ್ ಮಾಡ್ಬೇಕಂತಂಗೆ. ಓಕೆ, ಏನು ಬರುತ್ತೆ ರೀ? ಏನಂದಾರ? ಟು ಬಿ ಅಂಡರ್ ದ ವೆದರ್ ಅಂತಂದಾರ. ಅದಕ್ಕೆ ಏನಾಗತ್ತೆ ರೀ? ನಾಟ್ ಟು ಫೀಲ್ ವೆಲ್ ಅಂದ್ರೆ ಆ ವೆದರ್ಗೆ ಹೊಂದ್ಕೊಲಿಕ್ಕೆ ಅಂದ್ರೆ ನಾಟ್ ಟು ಫೀಲ್ ವೆಲ್ ಅಂದ್ರೆ ನನಗೆ ಹುಷಾರು ತಪ್ತದ ಅಂತಂದಂಗೆ. ಟು ಕ್ರಾಸ್ ವರ್ಲ್ಡ್, ಟು ಕ್ರಾಸ್ ಸ್ವರ್ಡ್ ಅಂದ್ರೆ ಅದಕ್ಕೆ ಏನು ಬರ್ಬೋದು ಅಂತ ಕೇಳ್ಯಾರ. ಏನು 13th ಕ್ವಶನು ಟು ಫೈಟ್ ಅಂದಂಗೆ. ಏನು ರೀ? ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಎರಡಕ್ಕೂ ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, 14th ಕ್ವಶನನ್ನು ನೋಡ್ರಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ದ ಪ್ಯಾಸಿವ್ ವಾಯ್ಸ್ ಸೆಲೆಕ್ಟಿಂಗ್ ದ ಕರೆಕ್ಟ್ ಆಪ್ಷನ್ ಅಂದ್ರೆ ಇದೊಂದು ಆಪ್ಷನ್ ಮಿಸ್ಟೇಕ್ ಆಗೈತಿ. ಇಲ್ಲಿ ಎ, ಇದು ಬಿ, ಇದು ಸಿ, ಆಮೇಲೆ ಇದು ಡಿ. ಓಕೆ, ಸೆಂಟೆನ್ಸು ನಮಗೆ ಕೊಟ್ಟತ್ತು. ಏನು ಕೊಟ್ಟಾರ? ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡೋದು. ಸಂಬಡಿ ಬಿಲ್ಟ್ ದೀಸ್ ಹೌಸ್ ಇನ್ ದ 2001. ಯಾರೋ ಒಬ್ಬರು ಈ ಬಿಲ್ಡಿಂಗನ್ನು 2001ರಲ್ಲಿ ಕಟ್ಟಿದ್ರು ಅಂತ ಹೇಳ್ಯಾರ. ಓಕೆ, ಅದಕ್ಕೆ ಏನಾಗುತ್ತೆ? ಪ್ಯಾಸಿವ್ ವಾಯ್ಸ್. ಓಕೆ, ದಿಸ್ ಹೌಸ್ ವಾಸ್ ಬಿಲ್ಟ್ ಇನ್ 2001 ಅಂದರೆ ಈ ಮನೆ ಏನಾಗೈತಿ? 2001ರಲ್ಲಿ ಕಟ್ಟಿದ್ದಾರೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. 14th ಕ್ವಶನ್ ಆಯಿತು. ನೆಕ್ಸ್ಟು 15th ಕ್ವಶನನ್ನು ನೋಡೋಣ್ರಿ. ಕನ್ವರ್ಟ್ ದ ಫಾಲೋವಿಂಗ್ ಫಾರ್ಮ್ ಡೈರೆಕ್ಟ್ ಟು ಇಂಡಿಕೇಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಓಕೆ, ಏನು ಕೊಟ್ಟಾರ? ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಿರಿ ಅಂತಂತಾರೆ. ಏನು ಕೊಟ್ಟಾರ? ಹಿ ರೋಟ್ ಇನ್ ಹೀಸ್ ರಿಪೋರ್ಟ್ ದ ರೈನ್ಫಾಲ್ ಹ್ಯಾಸ್ ಬೀನ್ ಸ್ಕ್ಯಾಂಟಿ ಟಿಲ್ ನೌ ಅಂತ ಕೊಟ್ಟಾರ. ಅದ್ರದ್ದು ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ ಅಂತೇಳಿ ಕೇಳ್ಯಾರ. ಏನಾಗ್ಬೋದು ರೀ? ಹಾಂ, ಹಿ ರಿಪೋರ್ಟೆಡ್ ದ್ಯಾಟ್, ಅವನು ರಿಪೋರ್ಟೆಡ್ ಮಾಡ್ತಾನೆ. ರೈನ್ಫಾಲ್ ಹ್ಯಾಸ್ ಬೀನ್ ಸ್ಕ್ಯಾಟ್ಲಿ ಟಿಲ್ ದೆನ್ ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. 16th ಕ್ವಶನನ್ನು ನೋಡ್ರಿ. ಏನು ಕೊಟ್ಟಾರ? ಸೂಟೇಬಲ್ ವರ್ಡ್, ಒಂದು ಸೆಂಟೆನ್ಸ್ಗೆ ಒಂದು ವರ್ಡ್. ದ ಮರ್ಡರ್ ಆಫ್ ಒನ್ಸ್ ಸಿಸ್ಟರ್. ದ ಮರ್ಡರ್ಸ್
ಮರ್ಡರ್ ಆಫ್ ಒನ್ ಸಿಸ್ಟರ್. ಇದಕ್ಕೆ ಏನಾಗತ್ತೆ ರೀ, ಒಂದು ವರ್ಲ್ಡಾಗಿ ಏನಾಗ್ಬೋದು ಅಂತ ಕೇಳ್ಯಾರ. ಏನಾಗ್ಬೋದು ರೀ, ಸೋರೋರಿಸೈಡ್ ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಸ್ವಲ್ಪ ಚೇಂಜಸ್ ತೊಗೊಂಡಿನಿ ಕ್ವಶನ್ಸು, ನಿಮಗೆ ಟೈಮ್ ಶಾರ್ಟ್ ಇರೋ ಕಾರಣ ಎಲ್ಲ ಕವರ್ ಮಾಡಿ ಕೊಡತ್ತೀನಿ. ಓಕೆ, ಡನ್. 17th ಕ್ವಶನನ್ನು ನೋಡಿರಿ. ವಾಟ್ ಸೆಂಟೆನ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್, ಏನು ಇಂಪ್ರೂವ್ಮೆಂಟ್ ಆಗ್ಬೋದು. ವಾಟ್ ಕೈಂಡ್ ಆಫ್ ದ ಬುಕ್ ಡೂ ಯು ವಾಂಟ್, ಯಾವ ಥರದ ನಿಮಗೆ ಪುಸ್ತಕ ಬೇಕಾಗಿತ್ತು ಅಂತಂದಾಗ ಅದಕ್ಕೆ ಸೆಂಟೆನ್ಸ್ ಆಗಿ ಏನು ಇಂಪ್ರೂವ್ ಮಾಡ್ಬೋದು. ಒಂದು 17th ಕ್ವಶನನ್ನು ಏನು ಮಾಡ್ಬೋದು ರೀ, ಕೈಂಡ್ ಆಫ್ ಬುಕ್ ಅಂತಾರಲ್ಲ, ಇಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಏನಾಗಿದೆ ರೀ, ಕೈಂಡ್ ಆಫ್ ಬುಕ್ ಐತಲ್ಲ, ಇದು ಏನು ಇಂಪ್ರೂವ್ ಮಾಡೈತೆ ಅದನ್ನು ಕೈಂಡ್ ಆಫ್ ಬುಕ್ ಅನ್ನೋದು ನಮಗೆ ಇಂಪ್ರೂವ್ಮೆಂಟ್ ಆಗೈತಿ. ವಾಟ್ ಕೈಂಡ್ ಆಫ್, ಓಕೆ, ಕೈಂಡ್ ಆಫ್ ಬುಕ್, ಇಲ್ಲಿ ದ ಬಂದತ್ಲ, ಅದು ದ ಬರಬಾರ್ದು. ವಾಟ್ ಕೈಂಡ್ ಆಫ್ ಬುಕ್ ಅಂತ ಬರೋ, ವಾಟ್ ಕೈಂಡ್ ಆಫ್ ದಿ, ನೋ ಇದು ಬರೋಂಗಿಲ್ಲ ಅಂತಂದ್ರೆ ವಾಟ್ ಕೈಂಡ್ ಆಫ್ ಅಂತೇಳಿ ಅದು ಇಂಪ್ರೂವ್ಮೆಂಟ್ ಆಗಬೇಕು. 18th ಕ್ವಶನನ್ನು ನೋಡ್ರಿ. 18th ಕ್ವಶನನ್ನು ನೋಡೋಣ ಈಗ. ಓಕೆ, 18th ಕ್ವಶನ್. ರೆಕಾರ್ಡರ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ದ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಒಂದು 4 ಸೆಂಟೆನ್ಸ್ ಕೊಟ್ಟಾರ, ಅದನ್ನು ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಮಾಡಿರಿ ಅಂತಂದ್ರೆ 18th ಕ್ವಶನ್. ಓಕೆ, ಏನು ಬರುತ್ತೆ ರೀ, ಫಸ್ಟ್ನೇದು ನೋಡ್ರಿ. ಮ್ಯಾಂಗೋ ಹ್ಯಾಸ್ ಬೀನ್ ಕಮರ್ಷಿಯಲಿ ಕಲ್ಚರ್ಡೆಡ್. ಓಕೆ, ಕಲ್ಟಿವೇಟೆಡ್ ಅಂದ್ರೆ ಕಮರ್ಷಿಯಲಿ ಅಂದ್ರೆ ನಾವು ಮಾರಲಿಕ್ಕೆ ಅಂತೇಳಿ ನಾವು ಅದನ್ನು ಹಚ್ಚಿದ್ದೀವಿ ಮ್ಯಾಂಗೋ. ಓಕೆ, ಫಸ್ಟ್ ಸೆಂಟೆನ್ಸ್ ಏನು ಬರ್ಬೋದು, ಬಿ ಬರ್ಬೋದು. ಅಂದ್ರೆ 1, 2 ಆಪ್ಷನ್ ಹೋಯಿತು. ಓಕೆ, ನೆಕ್ಸ್ಟು ಯಾವ್ದು ಬರುತ್ತೆ, ಕಲ್ಟಿವೇಟೆಡ್ ಇನ್ ದ ಇಂಡೋ ಬರ್ಮಾ ಅಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ರೀ, ಫಸ್ಟ್ ಬಿ ಆಯಿತು, ಆಮೇಲೆ ಡಿ. ಕಲ್ಟಿವೇಟೆಡ್ ಇನ್ ನೋಡಿರಿ, ಕಲ್ಟಿವೇಟೆಡ್ ಫಾರ್ ಮೆನಿ, ನೋ ಇದು ಬರೋಂಗಿಲ್ಲ, ಸಿ ಬರೋಂಗಿಲ್ಲ. ಓಕೆ, ಯಾವ್ದು ಬರುತ್ತೆ, ಡಿ ಬರುತ್ತೆ. ದೆನ್ ಏನು ಬರುತ್ತೆ ರೀ, ಏಸಿಯಾ ಫಾರ್ ಮೆನಿ ಇಯರ್ಸ್, ಅಲ್ಲಿ ಏನು ಮಾಡ್ಯಾರ, ಯಾವಾಗ, ಬಹಳಷ್ಟು ವರ್ಷಗಳವರೆಗೆ, ಆಪ್ಷನ್ ಸಿ ಬರುತ್ತೆ. ಅಂದರೆ ಯಾವ್ದು ಬರುತ್ತೆ ರೀ, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಅಂದರೆ ಬಿ ಡಿ ಸಿ ಎ. 18th ಕ್ವಶನ್ ಯಾವ್ದು ಆಪ್ಷನು, ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. 19th ಕ್ವಶನನ್ನು ನೋಡ್ರಿ. ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದಿ ಪ್ರೊಡ್ಯೂಸ್. ಈ ಥರ ಕ್ವಶನ್ಸ್ ಹಾಕಿದ್ದೀನಿ ಹಿಂದ್ಗಡೆನು. ಪ್ರೊಡ್ಯೂಸ್ ಅದ ನೌನ್ ಫಾರ್ಮ್ ಏನಾಗುತ್ತೆ. ಓಕೆ, ಕರೆಕ್ಟ್ ನೌನ್ ಫಾರ್ಮ್ ಏನಾಗುತ್ತೆ 19th ಕ್ವಶನ್ದು, ಪ್ರೊಡಕ್ಷನ್. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ 20 ಕ್ವಶನ್ ನೋಡಿರಿ. 25. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗನ್ನು ಕರೆಕ್ಟ್ ಯಾವುದದ ಕರೆಕ್ಟ್ ಮಾಡಂದಾರ, ಜಾಮೆಟ್ರಿ ಅಂತದ, ಜಾಮೆಟ್ರಿ ಫಸ್ಟ್ ಈಸ್ ರೈಟ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಈ ತರಹದ ಪ್ರಶ್ನೆಗಳು ನಿಮಗೆ ಬರುವಂಥ ಚಾನ್ಸಸ್ ಅದ. ಸೊ ಇದು ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ, ಆಲ್ಮೋಸ್ಟ್ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಓದೋರಿಗೆ. ಸೊ ಅದಕ್ಕೋಸ್ಕರ ಏರ್ಫೋರ್ಸ್ ಸಂಬಂಧಪಟ್ಟಂತೆ ಮಾಡ್ದಂಗೆ ಅಂದ್ರೆ ಅವ್ರಿಗೆ ಎಷ್ಟಲ್ಲ ಎಲ್ಲರೂ ನೋಡ್ಬೋದು. ಆದರೆ ಏರ್ಫೋರ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ತಂದಿದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಪ್ರಿವಿಯಸ್ ಇಯರ್ ಯಾರ್ಯಾರು ಕ್ಲಾಸ್ ನೋಡಿಲ್ಲ ಅವರು ಕೂಡ ನೋಡಿರಿ. ಅದೇ ರೀತಿ ಇನ್ನೂ ನಿಮಗೆ ಭಾಳಷ್ಟು ರಿಕ್ವೆಸ್ಟ್ ಮಾಡತ್ತೀರಿ, ಆದಷ್ಟು ಬೇಗ ಇನ್ನೂ ಕೆಲವು ಕ್ಲಾಸ್ಗಳನ್ನು ತರ್ತೀನಿ. ಓಕೆ, ಆದಷ್ಟು ಬೇಗ ಯಾರೇನು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.